Habba festival is a treat for the eyes, but may not be music to the ears. For this is a festival where devotees hurl the choicest of abuses at the divine. Yes, you heard that right. Every last Thursday of May, the Sannuvanda family in Devarapura village in Karnataka's Kodagu district organizes the 2-day festival at the Ayyappa and Bhadrakali temples. But according to the organizers, the festival originally had a different name. Sannuvanda Kushalappa, who heads the temple committee and is a member of the Sannuvanda family, says that the festival is officially called Bedu Habba and not Kunde Habba as used popularly. People from all walks of life come here every year to participate in the festival. But most devotees are Kuruba tribals from Kodagu and some parts of Mysuru. Bedu Habba, also called the festival of begging or seeking alms, sees devotees who are mostly men wear costumes of their fancy and go door to door collecting money and offering the same to the temple on the day of the festival. ಬೇಡು ಹಬ್ಬ ಅನ್ನೋದು ದಕ್ಷಿಣ ಕೊಡಗಿನಾದ್ಯಂತ ಬರುತ್ತೆ. ಉತ್ತರ ಕೊಡಗಿನಲ್ಲಿ ಬೇಡು ಹಬ್ಬ ಇಲ್ಲ. ಇದು ಕುಂದಬೆಟ್ಟದ ಮೊದಲ ಬೇಡು ಹಬ್ಬ ಆದರೆ ವಿಬಾಡಗ ಕಂಡಂಗಲ ರುದ್ರಗುಪ್ಪೆ ಇದು ಬೇರಳೆ ನಾಡು ಅಂತಾರೆ. ಈ ಬೇರಳೆ ನಾಡಿನಲ್ಲಿ ಆಗುವ ಬೇಡು ಹಬ್ಬ ಕೊನೆಯ ಬೇಡು ಹಬ್ಬ. ಬೇಡು ಹಬ್ಬದಲ್ಲಿ ಎಲ್ಲ ಊರಿಗೂ ಡಿಫ್ರೆಂಟ್ ಚೇಂಜಸ್ ಇರುತ್ತೆ. ಎಲ್ಲ ಊರಿಗೂ ಒಂದೊಂದು ಚೇಂಜಸ್ ಇರುತ್ತೆ. ಎಲ್ಲವೂ ಒಂದೇ ಥರ ಇರಲ್ಲ. ಇವಾಗ ಉದಾಹರಣೆಗೆ ಹೇಳೋದಾದರೆ ತಿಥಿಮತಿಯಲ್ಲಿ ನಡುವ ಅದು ಕುಂಡೆನಮ್ಮೆ ಅಂತ ಇಷ್ಟೇನು ದಿನಗಳಲ್ಲಿ ಪ್ರಚಲಿತವಾಗಿದೆ ಅಷ್ಟೇ. ಆದರೆ ಅದು ಬೇಡು ಹಬ್ಬನೇ, ಕುದುರೆ ಹಬ್ಬ ಅಂತಾರೆ. ಅದನ್ನು ಏನು ಮಾಡಿದ್ರೆ ಆ ಕುಂಡೆ ಅಂತ ಹೇಳಿಬಿಟ್ಟು ಬೈಯೋದಕ್ಕೆ ಕಾರಣ ಅದನ್ನು ಕುಂಡೆ ಹಬ್ಬ ಅಂತ ಕರೀತಿದ್ದಾರೆ. ಆ್ಯಕ್ಚುಲಿ ಅದರ ಹೆಸರು ಕುಂಡೆ ಹಬ್ಬ ಅಲ್ಲ, ಬೇಡು ಹಬ್ಬನೇ ಅದು. But why abuse the gods in the first place? Uttappa has an answer for that. ಕುಂಡೆ ಹಬ್ಬದ ಬೈಗಳ ತಗೊಂಡ್ರೆ ಕುಂಡೆ ಹಬ್ಬದಲ್ಲಿ ಈ ಹಿಂದೆ ಅಯ್ಯಪ್ಪ ಮತ್ತು ಭದ್ರಕಾಳಿ ಜೊತೆ ಕುರುಬರು ಈ ಟ್ರೈಬಲ್ಸ್ ಏನಿದೆ ಬೇಟೆಗೆ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಬೇಟೆಗೆ ಹೋಗುವಾಗ ಇಲ್ಲ ಅಯ್ಯಪ್ಪನ ಜೊತೆ ಬೇಟೆಗೆ ಭದ್ರಕಾಳಿ ಪ್ರತಿಷ್ಠಾಗಿ ಭದ್ರಕಾಳಿ ಇದು ಆ ಕಡೆ ಹೋಗ ಅಯ್ಯಪ್ಪ ಹಿಂದ್ಗಡೆ ಇದಾಕಿ ಹೋದ. ಅದಕ್ಕಾಗಿ ಆ ಹಿಂದ್ಗಡೆ ಹಾಕಿ ಹೋಗೋ ಕುಂಡೆ ಹಿಂದ್ಗಡೆ ಕಾಣ ಸಿಕ್ತು. ಅದರಿಂದ ಇವರು ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಇದು ಬ್ಯಾಕ್. The abuses, however, are no longer restricted to the divine. Devotees, while begging, hurl abuses at shopkeepers and local residents in an attempt to make them pay. They also indulge in debauchery and drinking. ಈ ಹೆರಾಸ್ಮೆಂಟ್ಗಳು ನಿಲ್ಲಬೇಕು. ಯಾಕಂತಂದರೆ ಮುಂಚಿನ ದಿನಗಳೇ ಇತ್ತಿಲ್ಲ. ನೀವು ಎಷ್ಟು ಕೊಡ್ತೀರಾ ಬೇಡು ಹಬ್ಬ ಬೇಡೋದು, ಮನೆಗೆ ಹೋಗ್ಬಿಟ್ಟು ಬೇಡೋದು, ಮನೆಗೆ ಹೋಗ್ಬಿಟ್ಟು ಬೇಡೋದಷ್ಟೇ. ಇದು ಇವಾಗ ಏನು ಮಾಡ್ತಾರೆ, ರೋಡಲ್ಲಿ ವೆಹಿಕಲ್ಗಳು ತಡೀತಾರೆ, ನಿಲ್ತಾರೆ. ಅಹಿತಕರ ಘಟನೆಗಳು ತುಂಬ ಆಗಿದೆ. ಅದರಿಂದ ಒಂದು 6-7 ವರ್ಷದಿಂದ ಇಲ್ಲಿನ ತಕ್ಕ ಮುಖ್ಯಸ್ಥರೇ ಅದನ್ನು ಪ್ರೆಸ್ ಮೀಟ್ ಕರೆದು ಒಂದ್ಸಲಿ ಇದು ಮಾಡಿದ್ರು. ಅಂದರೆ ಯಾವುದೇ ಕಾರಣಕ್ಕೂ ಪೊಲೀಸರು ಅದನ್ನು ಬಿಡಬಾರ್ದು, ಟೌನ್ಗಳಲ್ಲಿ ಈ ತೊಂದರೆ ಆಗ್ತದೆ, ವೆಹಿಕಲ್ಗಳು ತೊಂದರೆ ಆಗ್ತದೆ, ಇದನ್ನು ಮಾಡಬಾರ್ದು ಅಂತ. ನಿಜವಾಗ್ಲೂ ಆ ಥರದ ವ್ಯವಸ್ಥೆಗಳು ನಿಲ್ಲಬೇಕು. ಯಾಕಂದರೆ ಬೇಡೋ ಹಬ್ಬ ಓಕೆ, ಎಂಟರ್ಟೈನ್ಮೆಂಟ್ ಇರಲಿ, ಬೇಡೋದು ಇರಲಿ, ಆದರೆ ಆ ಬೇಡೋ ನೆಪದಲ್ಲಿ ಜನಗಳನ್ನು ಸುಲಿಗೆ ಮಾಡಬಾರ್ದು. ಆ ವ್ಯವಸ್ಥೆಗಳು ಒಂದಷ್ಟು ಕುಂಡೆ ಹಬ್ಬದಲ್ಲಿ ಆಗ್ತಾ ಇದೆ. Cross-dressing is common during the festival. The devotees paint their faces with different colors and march to the forest to the clanging of the disposed pesticide cans from Kodagu's coffee estates. Take for instance Puneet, a tribal who works as a daily wage laborer in the coffee and pepper plantations in Kodagu. ಹೆಚ್ಚಾಕೊಂಡು ಕುಣಿಯೋದು ಮಾತ್ರ ಇದು ದುಡ್ಡು ಸಿಕ್ಕಿದ್ಮೇಲೆ ಒಂದು ನಮ್ಮ ದೇವಸ್ಥಾನಕ್ಕೆ ಒಂದು ಅಡಿಗೆ ಮಾಡ್ತೀವಿ, ದಾರಿ ಕೊಡ್ತೀವಿ. ಅದಕ್ಕೆ ಕೂಲ ಏನಿಲ್ಲ. ವೈಫು ಚೆನ್ನಾಗಿ ಹೋಗ್ಲಿ, ಚೆನ್ನಾಗಿ ನೋಡ್ಲಿ, ಎಲ್ಲರ ಕಂಡ್ರು ಒಂದು ಇದ್ರ ರೀತಿಯಲ್ಲಿ ಚೆನ್ನಾಗಿ ಬರಲಿ ಅಂತ ಹೇಳ್ತಿದ್ರು. The costumes have undergone a lot of changes over the years, says Uttappa, and each has a different name in the Kodava language. ಒಂದಷ್ಟು ಏನಾಗುತ್ತೆ ಅಂತಂದರೆ, ಈ ಹಿಂದಿನ ಕಾಲಕ್ಕೂ ಇವಕ್ಕೂ ಒಂದಷ್ಟು ಈ ಏನು ವೇಷಭೂಷಣಗಳು ಬದಲಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಇಂತಿಂಥದ್ದೇ ವೇಷಗಳು ಇತ್ತು. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಪಿಲ್ಲಭೂತ, ಹುಲ್ಲಿನ ಕಂತೆಯಲ್ಲಿ ಆ ವ್ಯಕ್ತಿನ ಶೃಂಗರಿಸಿ ಅದು ಮಾಡ್ತಾರೆ. ಇನ್ನೊಂದು ತರಗಭೂತ ಬಾಳೆನ ಇದರಲ್ಲಿ ಮಾಡ್ತಾರೆ. ಅದೆಲ್ಲ ಇತ್ತೀಚಿನ ಒಂದಷ್ಟು ಕಾಣೆ ಆಗ್ತಾ ಇದೆ. Costumes these days are an expression of individuality during the festival. The tribals dress up as if they are gracing the red carpet
of the Met Gala or painting the town red at the Brazilian Carnival. With the costumes, the customs have seen a change too. Not necessarily for the better. The debauchery of yesteryears is giving away to a kind of depravity. ಬೇಡು ಹಬ್ಬ ಅನ್ನೋದು ನಮ್ಮ ಪೂರ್ವಿಕರ ಕಾಲದಿಂದ ಬೆಳ್ಕೊಂಡು ಬಂದಂಥ ಹಬ್ಬ. ಇದು ನಮ್ಮ ಮಕ್ಕಳ ಮರಿಮಕ್ಕಳ ಕಾಲಕ್ಕೂ ಇದೇ ಥರ ಇರಲಿ. ಯಾವುದೇ ಕಾರಣ ಬೋಡನಮ್ಮೆ ಆಗೇ ಇರಲಿ ಹೊರತು ಇದು ಸುಲಿಗೆಯ ಹಬ್ಬ ಆಗಬಾರ್ದು ಯಾವುದೇ ಕಾರಣಕ್ಕೂ. ಯಾಕಂದರೆ ಅರ್ಧ ದಾರಿ ನಿಲ್ಲಿಸ್ಬಿಟ್ಟು ಜನರನ್ನ ಇದು ಮಾಡೋದು ಕುಂಡೆ ಹಬ್ಬದ ಒಂದಷ್ಟು ಜನರು ಮಾಡ್ತಾ ಇದ್ದಾರೆ, ನಮ್ಮಿಲ್ಲಿ ಆಗ್ತಾ ಇಲ್ಲ. ಬೇರೆ ಅದು ಬಿಟ್ಟರೆ ಕೆಲವೊಂದು ಜಾಗಗಳು ಬಿಟ್ಟರೆ ಬೇರೆ ಯಾವುದು ಆಗ್ತಾ ಇಲ್ಲ. ಸುಲಿಗೆಗಳು ಮಾಡಬಾರ್ದು, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಲಿ. ದೇವರ ಹೆಸರಿನಲ್ಲಿ ಭಯ ಹುಟ್ಟಿಸೋದು ಬೇಡ ಯಾರಿಗೂ. But there is no denying that the Kunde Habba festival is unique in every sense, from its traditional connect to divinity to the tribal's expression of individuality. ಸುಶೀಲಾ ಅವರೇ, ಹಸ್ಬೆಂಡ್ ನಿಮ್ಗಿಂತ ಚೆನ್ನಾಗಿ ಕಾಣಿಸ್ತಾರೆ ಹುಡುಗಿ ಡ್ರೆಸ್ಸಲ್ಲಿ.